ಕಡೆಗೂ ABVP ಫೀಲ್ಡ್ಗಳಿದೆ. CM ಮನೆ ನುಗ್ಗೋಕೆ ಅಂತ ಟ್ರೈ ಮಾಡಿದ್ದಾರೆ. ಇದು ನಮ್ಮ ಆಫೀಸ್ ಎದುರುಗಡೆ ನೋಡಿ ಅವರ ಗಣಪತಿ ಟೆಂಪಲ್ ಕಾಣ್ತಾ ಇದೆ, ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ ಮಕ್ಕಳನ್ನ, ABVP ಕಾರ್ಯಕರ್ತರನ್ನ. ABVP ಇನ್ನೊಂದಷ್ಟು ಸದ್ದು ಮಾಡುವ ಚಾನ್ಸಸ್ಗಳು ಇದೆ ಇನ್ನೆರಡು ವರ್ಷ. NSU ಎಲ್ಲೋಯ್ತು ಸರ್? ಏನು ಮಾತಾಡ್ತಾ ಇಲ್ಲ ಸರ್, ಯಾರು ಎಲ್ಲೂ ಕಾಣ್ತಾನೆ ಇಲ್ಲ. NSU ನಲ್ಲಿ ಸ್ಟೂಡೆಂಟ್ಸೇ ಇಲ್ಲ, ಅದು ಸಮಸ್ಯೆ ಆಗಿದೆ. ಎಲ್ಲ ಅವಾಗಿದ್ದವ್ರಿಗೆ NSU ಲೀಡರ್ಗಳು ಏನು ಸಭಾಪತಿ ಆಗಿಬಿಟ್ಟಿದ್ದಾರೆ. ಸಲೀಮು ಅವರು NSU ಅಲ್ಲ, ಮುಖ್ಯಮಂತ್ರಿನೂ NSU ಲೀಡರು. ಆಮೇಲೆ ಹರಿಪ್ರಸಾದ್ ಎಲ್ಲ NSU. ಆಮೇಲೆ ಅವ್ರು ಬೆಳೆಸಲಿಲ್ಲ ಬೇರೆಯವ್ರನ್ನ, ಪಾಪ ಬೇರೆಯವ್ರನ್ನ ಬೆಳೆಸ್ಬೇಕು. ಆಯ್ತಲ್ಲ, NSU ಎಲ್ಲಿದೆ? ಅದೇ ಇಲ್ಲ. ಯಾರು NSU ಅಧ್ಯಕ್ಷರು ಯಾರಪ್ಪ ಇಲ್ಲಿ ನಮ್ಮ ಸ್ಟೇಟಲ್ಲಿ? ನಾಳೆ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ NSUಗೆ. ಈಗ ಜೆನ್ಸಿ ಪ್ರೊಟೆಸ್ಟ್ ಎಲ್ಲ ಆದಾಗ ABVP ಎಲ್ಲಿದೆ, ABVP ಎಲ್ಲಿದೆ ಅಂತ ನಾವು ಕೇಳಿದ್ವಿ. ಬರ್ಬೇಕಲ್ವನ್ರಪ್ಪ ನೀವು, ಎಲ್ಲಿ ಕೂತಿದ್ದೀರಿ ಅಂತ. ಅವ್ರು ಬಂದ್ರು, ಇವತ್ತು ಬಂದ್ಬಿಟ್ರು. ಹಾಗೆ ಯಾವತ್ತು ಬರ್ತಾರೆ? NSU ಎಲ್ಲಿದೆ? NSU ಪರವಾಗಿ ರಾಹುಲ್ ಗಾಂಧಿನೇ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅದೇ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ, ಅವರೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಕಾರ್ಪೊರೇಟ್ FIR ಮಾಡಿ ಸ್ಟೇಷನ್ಗೆ ನುಗ್ಗಿ FIR ಮಾಡಿಸೋದು ಯಾರು ಗೊತ್ತಾ? ನಮ್ಮಲ್ಲಿ ಕಾರ್ಪೊರೇಟರ್ ಅಲ್ಲ, ಕಾರ್ಪೊರೇಟರ್ನ ಛೇಲಾಗಳು ಮಾಡಿಸೋದು. ಈಗ ರಾಹುಲ್ ಗಾಂಧಿಯವರು ಸ್ಟೇಷನ್ಗೆ ಹೋಗಿ, ಈಗ ರಾಜಕೀಯದ ಫಸ್ಟ್ ಪಾರ್ಟ್ಗಳವೆಲ್ಲ, ರಾಜಕಾರಣದ ಫಸ್ಟ್ ಪಾರ್ಟ್ಗಳು ಸರ್ ಅವೆಲ್ಲ. ಸ್ಟೇಷನ್ಗೆ ಹೋಗಿ ನ್ಯಾಯ ಕೊಡಿಸೋದು, FIR ಮಿಸ್ ಆಗಿದೆ, NCR ಮಾಡಿದ್ದಾನೆ FIR ಮಾಡಿಸೋದು, ಹೌದು, FIR ಪ್ರಕರಣನ NCRಗೆ ಬಿ ರಿಪೋರ್ಟ್ ಹಾಕ್ಸೋದು, ಈ ಕೆಲಸಗಳನ್ನ ಏನೋ ಆರಂಭಿಕ ಪಾಠಗಳು, ರಾಜಕಾರಣದ ಆರಂಭಿಕ ಪಾಠಗಳು ರಾಹುಲ್ ಗಾಂಧಿಯವರು ಅಲ್ಲಿ ಮಾಡ್ತಾ ಇದ್ದಾರೆ. NSU ಏನವರು ಫೀಲ್ಡ್ಗಳಿಬೇಕು, ಇದೆಲ್ಲದ್ರ ಬಗ್ಗೆ ಅವ್ರದ್ದೊಂದು ಒಪಿನಿಯನ್ ಇರಲೇಬೇಕಲ್ಲ. ಇಲ್ಲ, ಅಥವಾ ಏನು ಅಧಿಕಾರ ಇದರಲ್ಲಿ ಮರ್ತುಬಿಟ್ಟಿದ್ದೀರಾ, ಮೈ ಮರ್ತುಬಿಟ್ಟಿದ್ದೀರಾ, ಅಥವಾ ಏನು ಡಿಸಾಲ್ವ್ ಮಾಡಿಬಿಟ್ರ ಹರಿಪ್ರಸಾದ್ ಅವರು NSU ಸಾಕು, ನಮ್ಮ ತಲೆಮಾರಿಗೆ ಸಾಕು ಅಂತ ಹೇಗೂ ಇವ್ರಿಗೆಲ್ಲ ಪವರ್ ಸಿಕ್ತಲ್ಲ. ಹಾಗಾಗಿ NSU ಏನವರು ಫೀಲ್ಡ್ಗಳಿಬೇಕು. ಆಯಿತು, ನಿಮ್ಮ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ? KPSC ಅಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ನೀವು ಹೇಳಿ. ಅದೇ ನೀಟ್ ಅಕ್ರಮದ ಬಗ್ಗೆ ನೀವು ಹೇಳಿ. ಎಲ್ಲದ್ರ ಬಗ್ಗೆ ಹೇಳಲೇಬೇಕಲ್ಲ. ಈಗ ಪಕ್ಷಾತೀತ ಅದು ಎಲ್ಲ. ಒಂದು ಸ್ಟೂಡೆಂಟ್ಸ್ ಅಂತಂದ್ರೆ ಮೂವ್ಮೆಂಟ್ ಅಂದ್ರೆ ಸ್ಟೂಡೆಂಟ್ಸ್ ಕಾಜ್ ಎಲ್ಲಿ ಬರುತ್ತೆ, ಕರೆಕ್ಟ್, ಅದೆಲ್ಲ ಎಲ್ಲರೂ ಮಾತಾಡಬೇಕಾಗುತ್ತೆ. SFI ಇರ್ಬೋದು, NSU ಇರ್ಬೋದು, ASF ಇರ್ಬೋದು. ಆ BSP ಸ್ಟೂಡೆಂಟ್ಸ್ಗಳು ತುಂಬ ಆಕ್ಟಿವ್ ಆಗಿದ್ರು ಸರ್, ಅವರು ಹೊರಟೋದ್ರಲ್ಲ ಸರ್ ಎಲ್ಲೋ. ಹೌದು, BSPದು ಸ್ಟೂಡೆಂಟ್ ವಿಂಗ್ ಇತ್ತು, ಅವರು ಕಾಣ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಹೌದು, ಹಾಗೆ ಹೋಗಿದೆ ಅದು. ಇದು ಇವ್ರದ್ದು ಯಾರು ಉತ್ತರ ಪ್ರದೇಶದ್ದು ಮಾಯಾವತಿದು. ಹೌದು, ಮಾಯಾವತಿಯವರು ಅವಾಗೆಲ್ಲ ಸ್ವಲ್ಪ ಫಂಡ್ ಗಿಂಡೆಲ್ಲ ಕೊಡ್ತಾ ಇದ್ರು ಅಂತ. ಅಂದರೆ ಸ್ಟೂಡೆಂಟ್ ಮೂವ್ಮೆಂಟ್ಗಳು ಫಂಡಿಂಗ್ ಮಾಡೋದು ನಿಲ್ಲಿಸಿದ್ರೆ ನಿಂತೋಗ್ಬಿಡ್ತಾ ಇದೆಯಾ? ಅದು ಅವ್ರನ್ನೇ ಕೇಳಬೇಕು. ಅಥವಾ ಈ ಬರೀ ನಾವು ನೋಡ್ತಾ ಇದ್ದೀವಿ ಆ ಲೆಫ್ಟ್ ಪಾರ್ಟಿಗಳ ಸ್ಟೂಡೆಂಟ್ ವಿಂಗ್ಗಳು ಮಾತ್ರ ಒಂದಷ್ಟು ದೆಹಲಿ ಮಟ್ಟದಲ್ಲೆಲ್ಲೂ ಇಲ್ಲೆಲ್ಲೂ ಅವರೂ ಕಾಣ್ತಾ ಇಲ್ಲ. ಆ SFIನಲ್ಲಿ ಇದ್ದು ಕೆಲವು ಲೀಡರ್ಗಳೆಲ್ಲ ಇದ್ರು, ಅವರೆಲ್ಲ ಬಂದು ಕಾಂಗ್ರೆಸ್ ತೂರ್ಕೊಂಬಿಟ್ರು. ಕಮ್ಯುನಿಸ್ಟ್ ಐಡಿಯಾಲಜಿ ಎಷ್ಟು ಅಧಿಕಾರದಿಂದ ದೂರ ಉಳಿಬೇಕು ಅನ್ನೋದು ಫಸ್ಟ್ ಹೇಳ್ಕೊಡ್ತದೆ. ಪ್ರಧಾನಮಂತ್ರಿ ಪಟ್ಟನೇ ಬಿಟ್ಬಿಟ್ರು ಅವರು ಲೆಫ್ಟ್ ಪಾರ್ಟಿಗಳು. ಜ್ಯೋತಿ ಬಸು ಪ್ರಧಾನಿ ಆಗ್ಬೇಕು, ನಿಮ್ಮ ಪುಸ್ತಕದಲ್ಲಿ ಅದ್ಭುತವಾಗಿ ಬರೆದಿದ್ದೀರಿ. ಬಿಟ್ಬಿಟ್ರು ಅವರು, ಪಾಲಿಟ್ ಬ್ಯೂರೋ ನಿರ್ಧಾರ ಮಾಡ್ತಾರೆ ನಮಗೆ ಪವರ್ ಬೇಡ ಅಂತ. ಎಂಥ ಮೂರ್ಖ ನಿರ್ಧಾರ ಅಂತ ನನಗನ್ನಿಸ್ತಾ ಇದೆ. ಈ ದೇಶದ ಪ್ರಧಾನಿ ಆಗುವ ಅವಕಾಶ ಸಿಕ್ಕಾಗ ಲೆಫ್ಟ್ ಪಾರ್ಟಿಗಳು ಬಿಟ್ಟರು, ನಮಗೆ ಬೇಡ ಅಂತ ಬಿಟ್ಕೊಟ್ರು. ಚಾರಿತ್ರಿಕ ಒಂದು ಇದು ಏನು ಮಹಾಪರಾಧ ಅದು. ಇವತ್ತೇನಾರು ಅವ್ರು ಬಂದಿದ್ರೆ ಅಟ್ಲೀಸ್ಟ್ ಇವತ್ತು ಇನ್ನು BJPನ ನೀವು ಕೋಮುವಾದಿ ಅಂತ ಕರಿತೀರಿ, ಕಾಂಗ್ರೆಸ್ನ ನೀವು ಬಂಡವಾಳಶಾಹಿ ಅಂತ ಕರಿತೀರಿ. ಅದಕ್ಕೆ ಪರ್ಯಾಯವಾದ ಒಂದು ಧ್ವನಿ ಇತ್ತು. ನಿಮ್ಮ ಧ್ವನಿನ ನೀವೇ ನಾಲ್ಗೇನು ಕಟ್ ಮಾಡ್ಕೊಂಬಿಟ್ರಲ್ರಿ ನೀವು ಲೆಫ್ಟ್ ಪಾರ್ಟಿಗಳು. ಅಯ್ಯೋ, ಸ್ಟಾರ್ಟಿಂಗ್ನೊಳಗಡೆ ಇನ್ನೂ ಏನಂತಾರಪ್ಪ ಅಂದ್ರೆ ಡ್ಯೂಟಿ ಆಜಾದಿ ಅಂತ ಕೂತ್ಕೊಂಡಿದ್ರು ಅವರು. ಸ್ವಾತಂತ್ರ್ಯನೇ ಅಲ್ಲ ಇದು ನಮ್ದು ಅಂತ. ಈ ದೇಶದ ವಿಚಿತ್ರಗಳು ಏನೇನು ಸರ್, ಒಬ್ಬೊಬ್ಬಂದು ಒಂದೊಂದಲ್ಲ ಸರ್. ಏನು ಕತೆ ಹೋಗಲ್ಲ, ಒಬ್ಬೊಬ್ಬಂದೊಂದು ಯೋಚನೆ ಮಾಡಿ. ಹೀಗಾಗಿ ನಮ್ಮ ಸ್ವಾತಂತ್ರ್ಯ ನಮ್ದಲ್ಲ ಅಂದ್ಕೊಳ್ಳೇನೆ ಎಲ್ಲ ಇವರು ಕಾಂಗ್ರೆಸ್ನವರು ನೆಹರು ಎಲ್ಲ ತಗೊಂಡ್ಬಿಟ್ರು ಅವ್ರದ್ದು. ಇವರು ಸೋಷಿಯಲಿಸ್ಟರು ಕಮ್ಯುನಿಸ್ಟರು ಏನು ಮಾಡಿದ್ರು, ಬೇಡ ನಮಗೆ ಅಂತೇಳಿ. ಆಮೇಲೆ ಅನಿವಾರ್ಯ ಆಯಿತು, ಮತ್ತೆ ಫೈಟ್ ಮಾಡ್ಲಿಕ್ಕೆ ಲೇಟಾಗಿ ಹೋಗ್ಬಿಟ್ಟಿತ್ತು, ಅಲ್ಲೇ ಟ್ರೈನ್ ಹೋಗ್ಬಿಟ್ಟಿತ್ತು. ಈ ನಮ್ಮ ಹಳ್ಳಿಯ ಮೂಢ ಜನ ಹಂಗೇನೆ, ಹೋಗ್ರಯ್ಯ ಸಿಟಿಗೆ ಹೋಗಿ ಏನಾರ ದುಡಿರಿ ಅಂದರೆ ಬೇಡ ನಮಗಿದೇ ಸಾಕು ಅಂತಾರೆ. ಆಮೇಲೆ ಏನೊಂದು ಹೊಸ ಬೆಳೆ ಹಾಕ್ರಯ್ಯ, ಒಂದು ಹೊಸ ತಳಿದೇನೋ ಬಂದಿದೆ ತಂದು ಬೆಳಿರಯ್ಯ ಅಂದರೆ ಬೇಡ, ನಾವು ಏನು ಮಾಡೋದು, ನಮ್ಮ ತಾತನ ಕಾಲದಿಂದ ಏನು ಬಂದು ಅದನ್ನೇ ಮಾಡ್ಕೊಂಡು ಹೋಗ್ತೀವಿ, ಅದೆಲ್ಲ ನಮಗೆ ಬೇಡ. ಈ ರೀತಿ ನಮ್ಮ ಕಮ್ಯುನಿಸ್ಟರು ಅಧಿಕಾರ ಸಿಕ್ಕಿದ್ದನ್ನು, ಅಧಿಕಾರದ ಕುರ್ಚಿಲಿ ಕೂತು ಏನಾದ್ರು ಒಂದಷ್ಟು ಪಾಲಿಸಿ ಬದಲಾವಣೆ ನೀವು ಮಾಡಬೇಕಿತ್ತಲ್ಲ. ನೀವು ಅದು ಕೇಳಕ್ಕೆ ಹೋದರೆ ಈಗ ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ವರ್ಷ 25 ವರ್ಷ ಆಳಿದ್ರು ಇದ್ದು, ಇವತ್ತು ಏನು ಇಲ್ದಂಗಾಗಿ ಇಡೀ ಅಲ್ಲಿ BJP ಮಯ ಆಗಿರ್ತಕ್ಕಂಥದ್ದು ನೋಡಿದರೆ ಅಯ್ಯೋ ಅನ್ಸುತ್ತೆ. ಅಲ್ಲಿ
ಯಾವ ರೀತಿ ಇರಬಹುದು, ಯಾವ ರೀತಿಯಲ್ಲಿ ಇದು ಕಮ್ಯುನಿಸ್ಟ್ ಕೆಲಸಗಳು ಆದವು ಅಲ್ಲಿ ಅಂತಕ್ಕಂಥದ್ದು. ಅಂದರೆ ನೀವು ಈವನ್ ಅಧಿಕಾರ ಕೊಟ್ಟರು ನೀವು ಪರ್ಫಾರ್ಮ್ ಮಾಡೋದು ಅಷ್ಟರಲ್ಲೇ ಇದೆ ಅಂತ ಹೇಳ್ತಾ ಇದ್ದೀರಿ ನೀವು. ಈಗೇನು ಜಿ ಡಿ ಪಿನೇನು ಡಿಫ್ರೆನ್ಸ್ ಇಲ್ಲ ವೆಸ್ಟ್ ಬೆಂಗಾಲ್ಗೂ ಬೇರೆ ಕಂಟ್ರಿಗಳಿಗೂ, ಹೌದು, ಅಲ್ಲಿ ಬೇರೆ ಸ್ಟೇಟ್ಗಳಿಗೂ. ಹೌದು. ಅಲ್ಲಿನ ಜನರ ಏನೋ ಇನ್ಕಮ್ ಏನು ಜಾಸ್ತಿ ಆಗಿಲ್ಲ, ಇಲ್ಲ, ಬ್ಯಾಕ್ವರ್ಡ್ನೆಸ್ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಇದೆ. ಹೌದು. ಮತ್ತು ಯಾರು ಸರ್ ಈ ದೇಶ ನಾವು ಎತ್ತೋರು ಯಾರು ಸರ್? ಈ ದೇಶದ ಬಡವ್ರನ್ನ ಕೈ ಹಿಡಿದ ಮೇಲೆ ಎತ್ತೋರು ಯಾರು? ಅಲ್ಲ ರೀ, ಆ ಟಾಟಾ ಇದನ್ನ ಏನಂತಂದ್ರೆ ಬಂದ್ರಪ್ಪ ಅಂದರೆ ಅವ್ರನ್ನ ಓಡಿಸ್ಬಿಟ್ಲು ನಂದಿಗ್ರಾಮದಿಂದ. ಹಾಂ, ಇದು ಫ್ಯಾಕ್ಟ್ರಿ ಹಾಕ್ತೀನಿ ಅಂತ ಬಂದರೆ ಆ ಥರದಲ್ಲಿ ಮಮತಾ ಬ್ಯಾನರ್ಜಿ ಅದನ್ನು ಓಡಿಸಿ ಆ ಒಂದು ಹೋರಾಟದಿಂದನೇ ಮುಖ್ಯಮಂತ್ರಿ ಆಗಿಬಿಟ್ಲು. ಅದು ಎಲ್ಲ ಮತ್ತು ಏನು ಇಂಡಸ್ಟ್ರಿ ಬೇಕಾಗಿಲ್ಲ ಅಂತ ಹೇಳಿದ್ರೆ ಮತ್ತು ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ? ಆಗಕ್ಕೆ ಸಾಧ್ಯ ಇಲ್ಲ. ಇಂಡಸ್ಟ್ರಿಗಳು ಬೆಳಿಬೇಕು. NSUI ಚರ್ಚೆ ಇಲ್ಲಿವರೆಗೂ ತಂದಿದೆ ಸರ್. NSUIನವರು ದಯಮಾಡಿ ನಾಳೆ ನೀವು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಬೇಕು. ನೀವು ಪ್ರೆಸ್ ಮೀಟ್ ಮಾಡೋಕ್ಕೇನು ಪೇಷನ್ಸ್ ಇಲ್ಲ ಅಂದರೆ ಬಂದು ನಮ್ಮ ಫ್ರೀಡಮ್ ಟಿವಿಲಿ ನೀವೊಂದು ಬೈಟ್ ಕೊಟ್ಟು ನಮ್ಮ ಈ ವಿಚಾರಗಳ ಬಗ್ಗೆ ನಮ್ಮ ಅಭಿಪ್ರಾಯ ಹೀಗಿದೆ, ವೇದಿಕೆ ಕೊಡಬಹುದು. ಹಾಂ, ನಾವು ವೇದಿಕೆ ಕೊಡ್ತೀವಿ, ವೇದಿಕೆ ಕೊಡೋಕೆ ರೆಡಿ ಇದ್ದೀವಿ ನಾವು. ಅಥವಾ ನೀವು ಮಾಡಿ ನಮಗೆ ಗೊತ್ತಿಲ್ಲದೆ ಇದ್ದರೆ ನೀವು ನಮಗೆ ಎನ್ಲೈಟನ್ ಮಾಡ್ಬೋದು. ಇಲ್ಲ ಸರ್, ನಾವು ಈಗ ಆಕ್ಟಿವ್ ಆಗಿದ್ದೀವಿ, ಈ ಇಂತಿಂಥ ವಿಚಾರಗಳ ಬಗ್ಗೆ ನಾವು ಹೋರಾಟ ಮಾಡಿದ್ದೀವಿ, ಇದ್ರ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ನಾವು ಹೇಳಿದ್ದೀವಿ, ನೀವು ನೋಡಿಲ್ಲ ನೀವು ಅಂತ ಬಂದು ಹೇಳಲೇಬೇಕು. NSUIನವ್ರು ಫೀಲ್ಡ್ಗೆ ಇಳಿಬೇಕು.